ಹಾಯ್, ನಾನು ಶೀತಲ್ ಜೈನ್, ಪ್ರೊಫೆಷನಲ್ ಫ್ಯಾಷನ್ ಮತ್ತು ಅಡ್ವರ್ಟೈಸಿಂಗ್ ಫೋಟೋಗ್ರಫರ್. ಕನ್ನಡ ಸಿನಿಮಾ ರಂಗದಲ್ಲಿ ನಾನು ಪೋರ್ಟ್ಫೋಲಿಯೋಸ್ ಮತ್ತು ಸಿನಿಮಾ ಪ್ರಮೋಷನ್ಸ್ ಶೂಟ್ಸನ್ನು ನಾನು ಮಾಡ್ತೀನಿ. ನನಗೆ ಪ್ರೊಫೆಷನ್ ಹೌ ಇಟ್ ಆಲ್ ಸ್ಟಾರ್ಟೆಡ್ ಅಂದರೆ ಫೋಟೋಗ್ರಫಿ ಮೋರ್ ಆಫ್ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಸೊ ಆ್ಯಸ್ ಎನಿ ಟೀನೇಜರ್ ನನಗೂ ಆ ಪ್ರಶ್ನೆ ಗೊತ್ತಿರಲಿಲ್ಲ ಆನ್ಸರ್, ವಾಟ್ ಡು ಯು ವಾಂಟ್ ಟು ಡೂ ಇನ್ ಫ್ಯೂಚರ್ ಅನ್ನೋದು. ಸೊ ಬಟ್ ನನಗೆ ತುಂಬ ಟ್ರಾವೆಲ್ಲು ಮತ್ತು ಅಡ್ವೆಂಚರ್ ಸ್ಪೋರ್ಟ್ಸ್ ಎಲ್ಲ ಮಾಡ್ತಾಯಿದ್ದೆ ನಾನು. ಸೊ ಆ ಟೈಮಲ್ಲಿ ನಾನು ಕ್ಯಾಮ್ರಾನ ಕ್ಯಾರಿ ಮಾಡ್ತಾಯಿದ್ದೆ. ತುಂಬ ಅಂದರೆ ಟೆಕ್ನಿಕಲಾಗಿ ಅರ್ಥ ಮಾಡ್ಕೊಂಡು ಹೋದ್ರೂ ಕ್ರಿಯೇಟಿವ್ ಆಗಿ ನನಗೆ ಏನು ಸಿಗುತ್ತೋ ಅದನ್ನು ಶೂಟ್ ಮಾಡ್ತಾಯಿದ್ದೆ. ಸೊ ದೆನ್ ಆಕ್ಸಿಡೆಂಟ್ಲಿ ಐ ರಿಯಲೈಸ್ಡ್ ಫೋಟೋಗ್ರಫಿಗೆ ಒಂದು ಟ್ಯಾಲೆಂಟು ಮತ್ತು ಪ್ಯಾಷನ್ ನನ್ನಲ್ಲಿ ಇತ್ತು ಅಂತ. ಸೊ ಹಾಗಾಗಿ ಒಂಥರ ಮೋರ್ ಆಫ್ ಅನ್ ಆಕ್ಸಿಡೆಂಟ್ ಐ ಲ್ಯಾಂಡೆಡ್ ಅಪ್ ಹಿಯರ್. ನನಗೆ ಇನಿಷಿಯಲಿ ನಾನು ಫೋಟೋಗ್ರಫಿ ಮಾಡ್ಬೇಕಾದ್ರೆ ಮೋರ್ ಆಫ್ ನನಗೆ ಸಿನಿಮಾ ಮಾಡಬೇಕು ಅನ್ನೋ ಹುಚ್ಚಿತ್ತು ಅವಾಗ. ಸೊ ಬಟ್ ಯಾವ ಥರ ಒಬ್ಬ ಡೈರೆಕ್ಟರ್ ಆಗೋದು ಅಥವಾ ಹೌ ಟು ಸ್ಟಾರ್ಟ್ ಫಿಲ್ಮ್ ಕೆರಿಯರ್ ಅನ್ನೋ ನನಗೆ ಐಡಿಯಾ ಇರಲಿಲ್ಲ. ಸೊ ಐ ಸೈಡ್ ಓಕೆ, ಈಗ ನಾನು ಫೋಟೋಗ್ರಫಿ ಶುರು ಮಾಡಿದ್ರೆ ನಾಳೆ ದಿನ ನಾನು ಅಲ್ಲಿಂದ ಗ್ರಾಜ್ಯುಯೇಟ್ ಆಗಿ ಸಿನಿಮಾ ಮಾಡ್ಬೋದು ಅನ್ನೋದಿತ್ತು ನನಗೆ. ಸೊ ದಟ್ಸ್ ಹೌ ಐ ಲ್ಯಾಂಡೆಡ್ ಅಪ್ ಇನ್ ಫೋಟೋಗ್ರಫಿ. ಸೊ ನನಗೆ ಪ್ರೊಫೆಷ್ನಲ್ ಆಗಿ ಅಥವಾ ನಾನು ಎಲ್ಲಿಗೂ ಕಲ್ತಿಲ್ಲ ಫೋಟೋಗ್ರಫಿ. ಸೊ ಸೆಲ್ಫ್ ಲರ್ನ್ಡ್, ನನಗೆ ಇಂಟ್ರೆಸ್ಟ್ ಇತ್ತು, ಪ್ಯಾಷನ್ ಇತ್ತು. ಸೊ ಹಾಗಾಗಿ ನಾನು ಅದನ್ನು ನರ್ಚರ್ ಮಾಡಿದೆ, ನಾನೇ ಕಲ್ತ್ಕೊಂಡೆ, ಎಕ್ಸ್ಪೆರಿಮೆಂಟ್ ಮಾಡ್ತಾ ಅದನ್ನು ಕಲಿತಾ ಪ್ರೊಫೆಷನಿಗೆ ಬಂದೆ ನಾನು. ಐ ಥಿಂಕ್ ನಾನು ಪ್ರೊಫೆಷ್ನಲಿ ಐ ವಾಸ್ ವೆರಿ ಲಕ್ಕಿ. ಸೊ ನನಗೆ ನನ್ನ ಅಡ್ವರ್ಟೈಸಿಂಗ್ ಕೆರಿಯರ್ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ನೈಕಿ, ಲಿವೈಸ್ ಈ ಥರ ದೊಡ್ಡ ಬ್ರ್ಯಾಂಡ್ಸ್ ಜೊತೆ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಇಟ್ ವಾಸ್ ಅ ಹ್ಯೂಜ್ ಬೂಮ್. ಸೊ ಐ ಬಿನ್ ಲಕ್ಕಿ ಆನ್ ವರ್ಕ್ ಫ್ರಂಟಲ್ಲಿ. ಸೊ ಇನ್ಫ್ಯಾಕ್ಟ್ ನಾನು ಫಸ್ಟ್ ಫಿಲ್ಮ್ ಶೂಟ್ ಆಸ್ ಸಚ್ ನನಗೆ ಸಿನಿಮಾ ವರ್ಲ್ಡಿಗೆ ಬಂದಿದ್ದು ರಮೇಶ್ ಅರವಿಂದ್ ಅವ್ರದ್ದು ಒಂದು ಸಿನಿಮಾ ಬಿಸಿ ಬಿಸಿ ಅನ್ನೋ ಒಂದು ಫಿಲ್ಮು. ಸೊ ಅವರು ಆಕ್ಸಿಡೆಂಟ್ಲಿ ತಿರ್ಗಾ ಇದನ್ನು ಒಂದು ಕೋಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಸೊ ನನ್ನ ಸ್ಟುಡಿಯೋಗೆ ಅವರು ಬೇರೆ ಏನೋ ಒಂದು ವಿಷಯಕ್ಕೆ ಬೇರೆಯವ್ರು ಮೀಟ್ ಮಾಡೋದಕ್ಕೋಸ್ಕರ ಬಂದಿದ್ರು. ಸೊ ಫೋಟೋಸನ್ನು ನೋಡಿ ಅವ್ರಿಗೆ ತುಂಬ ಇಷ್ಟ ಆಯಿತು. ದೆನ್ ಈ ಸೆಡ್ ಕ್ಯಾನ್ ವಿ ಟ್ರೈ ಸಮಥಿಂಗ್ ಇನ್ ಸಿನಿಮಾ ಅಂತ. ಸೊ ಹಾಗಾಗಿ ದ ಫಸ್ಟ್ ಪ್ರಾಬಬ್ಲಿ ಓಲ್ಡೆಸ್ಟ್ ಅಂತ ಅನ್ಸುತ್ತೆ. ಸೊ ಬಿಸಿ ಬಿಸಿ ಸಿನಿಮಾಗೆ ನಾನು ಫಸ್ಟ್ ಟೈಮ್ ಒಂದು ಪ್ರೊಫೆಷ್ನಲ್ ಫೋಟೋ ಶೂಟ್ ಮಾಡಿದ್ವಿ. ಸೊ ಅಲ್ಲಿಂದ ಇಟ್ ಆಲ್ ಸ್ಟಾರ್ಟೆಡ್ ನನಗೆ ಫಿಲ್ಮ್ ಎಂಟ್ರಿ. ಸೊ ನಂತರ ಎಲ್ಲ ಆ್ಯಕ್ಟ್ರೆಸಸ್ ಪೋರ್ಟ್ಫೋಲಿಯೋ ಲೈಕ್ ರಮ್ಯಾಸ್ ಫಸ್ಟ್ ಪೋರ್ಟ್ಫೋಲಿಯೋ ಈ ಥರದ್ದೆಲ್ಲ ನಡೀತಾ ಹೋಗ್ತು ಆಮೇಲೆ. ಸೊ ದಟ್ ಇಸ್ ಹೌ ಐ ಎಂಟರ್ಡ್ ದ ಫಿಲ್ಮ್ ವರ್ಲ್ಡ್. ಮೋರ್ ದೆನ್ ಅ ಡೆಕೇಡ್ ನಾವು, ಐ ಥಿಂಕ್ ಆಲ್ಮೋಸ್ಟ್ ಕ್ಲೋಸ್ ಟು ಅಬೌಟ್ 15 years ನನ್ನ ಪ್ರೊಫೆಷನಲ್ಲಿ ಇದೀನಿ ನಾನು. ಸೊ ಫೋಟೋಗ್ರಫಿ ಒಂದು ಸಿಂಪಲ್ ಡೆಫಿನೇಷನ್ ಅನ್ನೋದಕ್ಕಿಂತ ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಫೋಟೋ ಮತ್ತು ಗ್ರಫಿ ವಿಚ್ ಇಸ್ ಬೇಸಿಕ್ಲಿ ಮೀನ್ಸ್ ಪೇಂಟಿಂಗ್ ವಿತ್ ಲೈಟ್ ಅಂತ ಹೇಳ್ಬೋದು. ಸೊ ಕೀ ಏನು ಅಂದರೆ ಲೈಟನ್ನು ಉಪಯೋಗಿಸ್ಕೊಂಡು ನೀವೇನೋ ಒಂದನ್ನು ಆರ್ಟಿಸ್ಟಿಕ್ ಆಗಿ ಕ್ರಿಯೇಟ್. ಸೊ ದಟ್ ಇಸ್ ಫೋಟೋಗ್ರಫಿ. ಸೊ ನನಗಿದು ವೆನ್ ಸಂಬಡಿ ಆಸ್ ಮೀ ಆರ್ಟಾ ಸೈನ್ಸ್ ಅಂತ ಕೇಳಿದಾಗ ಸೊ ಇಟ್ಸ್ ಅ ಬ್ಲೆಂಡ್ ಆಫ್ ಬೋತ್ ಅಂತ ನನಗೆ ಅನ್ಸುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ದಿಸ್ ಇಸ್ ಅನ್ ಆರ್ಟ್ ಫಾರ್ಮ್. ಸೊ ದಟ್ಸ್ ವಾಟ್ ಐ ಫೀಲ್. ಮೋಸ್ಟ್ ಇಂಪಾರ್ಟೆಂಟ್ ಆಸ್ ಐ ಸೆಡ್ ಅಲ್ಲ, ಲೈಟ್. ಸೊ ಕೀ ಫ್ಯಾಕ್ಟರು ಮತ್ತು ಇವಾಗ ಒಬ್ಬ ಪೇಂಟರ್ಗೆ ಯಾವ ಥರ ಒಂದು ಪೇಂಟ್ ಇಸ್ ಇಸ್ ಓನ್ಲಿ ಟೂಲ್. ಸೊ ಲೈಟ್ ಇಸ್ ಮೈ ಓನ್ಲಿ ಟೂಲ್. ದಟ್ಸ್ ವಾಟ್ ಐ ಕೀಪ್ ಸೇಯಿಂಗ್. ಸೊ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಬೌಟ್ ಫೋಟೋಗ್ರಫಿ ಅಂತ ನನಗೆ ಕೇಳಿದ್ರೆ ಐ ವುಡ್ ಸ್ಟಿಲ್ ಸೇ ಲೈಟ್, ಲೈಟ್ ಆ್ಯಂಡ್ ಲೈಟ್. ಸೊ ಫಸ್ಟ್ ಇಫ್ ಯು ಅಂಡರ್ಸ್ಟ್ಯಾಂಡ್ ಲೈಟ್ ದೆನ್ ಎವ್ರಿಥಿಂಗ್ ಫಾಲ್ಸ್ ಇನ್ ಟು ಪ್ಲೇಸ್. ಒಂದು ಫಸ್ಟ್ ಏನು ಅಂದರೆ ಇವಾಗ ಒಂದು ಪಿಕ್ಚರಿಂದ ನಾವು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅಥವಾ ವಾಟ್ ಇಸ್ ದ ಮೆಸೇಜ್ ಆರ್ ವಾಟ್ ಆರ್ ವಿ ಟ್ರೈಂಗ್ ಟು ಸೇ ಅನ್ನೋದು ಫಸ್ಟ್ ಕೀ ಫ್ಯಾಕ್ಟರ್ ಆಗಿರೋದ್ರಿಂದ ಇವಾಗ ಒಂದು ಅಪ್ಕಮಿಂಗ್ ಆ್ಯಕ್ಟ್ರೆಸ್ ಪೋರ್ಟ್ಫೋಲಿಯೋ ಅಂತ ಅನ್ಕೊಳ್ಳೋಣ. ಸೊ ಅದರಲ್ಲಿ ಆ ಹುಡುಗಿ ಅಥವಾ ಆ ಹುಡುಗಂದು ಪ್ರತಿಯೊಂದು ಫೀಚರ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬಾಡಿ ಅಂತ ನಾವೇನು ಮಾತಾಡಿದ್ವಿ. ಸೊ ಇವತ್ತಿನ ದಿನ ನಾವು ನೋಡೋದೇನು ಅಂದರೆ ಬಾಲಿವುಡ್ಡಲ್ಲಿ ಪ್ರತಿಯೊಬ್ಬರಿಗೂ ದೇ ಹ್ಯಾವ್ ಅ ಬಿಕಿನಿ ಬಾಡಿ. ಸೊ ಬಾಡಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್, ಡೆಫಿನೆಟ್ಲಿ ಲೈಕ್ ಇಂಪಾರ್ಟೆಂಟ್ ಎಲಿಮೆಂಟ್ ಫಾರ್ ಅ ಆ್ಯಕ್ಟರ್ ಆರ್ ಫಾರ್ ಅ ಮಾಡೆಲ್. ಸೊ ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಅದನ್ನು ನಾವು ಎನ್ಹ್ಯಾನ್ಸ್ ಮಾಡ್ತೀವಿ, ಅದನ್ನು ಚೆನ್ನಾಗಿ ತೋರಿಸ್ತೀವಿ ನಾವು. ಸೊ ಆ್ಯಸ್ ಎ ಫೋಟೋಗ್ರಫರ್ ನಾನು ಹೊಸದೇನು ಸೃಷ್ಟಿ ಮಾಡೋದಿಲ್ಲ. ಒಂದು ವ್ಯಕ್ತಿಯಲ್ಲಿ ಏನು ಅದ್ಭುತವಾಗಿದೆ ಅದನ್ನು ಅದ್ಭುತವಾಗಿ ತೋರಿಸೋದು ಮಾತ್ರ ನನ್ನ ಕೆಲಸ. ಸೊ ಇವತ್ತು ನಾವು ಅಂದ್ಕೊಂಡಿರೋದೇನು ಅಂದರೆ ಫೋಟೋಶಾಪು, ಲೈಟಿಂಗು ಇದರಲ್ಲೆಲ್ಲ ಮಾಡ್ಬೋದು ಅಂತ. ಬಟ್ ಅದು ರಿಯಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮಲ್ಲಿ ಏನಾದರೂ ಒಂದು ಚೆನ್ನಾಗಿರೋದನ್ನು ತೋರಿಸ್ತೀನಿ, ಚೆನ್ನಾಗಿಲ್ದಿರೋದನ್ನು ಹೈಡ್ ಮಾಡ್ತೀನಿ. ಸೊ ದಟ್ ಇಸ್ ಗುಡ್ ಫೋಟೋಗ್ರಫಿ. ಆ ನಂಬರ್ಸ್ ನನಗೆ ಖಂಡಿತವಾಗಿ ಜ್ಞಾಪಕ ಇಲ್ಲ. ಬಟ್ ಅದೇ ಫ್ರಮ್ ಇವತ್ತಿನ ದಿನ ರೀಸೆಂಟ್ ರಜನಿ ಅವರ ಲಿಂಗ ಮೂವಿ, ಸೊ ಅದಕ್ಕೂ ನಾನು ಶೂಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕಮಲ್ ಸರ್ದು ಬರ್ತಾ ಇರೋ ಉತ್ತಮ ವಿಲನ್ ಪ್ರಮೋಷನ್ ಶೂಟು ಮಧ್ಯದಲ್ಲೂ ಶೂಟೆಲ್ಲ ಮಾಡಿದ್ದೀನಿ. ಸೊ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎವ್ರಿ ಆ್ಯಕ್ಟರ್ ಜೊತೆ ಐ ಹ್ಯಾವ್ ವರ್ಕ್ಡ್.
ಆ್ಯಂಡ್ ಕ್ವೈಟ್ ಅ ಫ್ಯೂ ಮೂವೀಸಿಗೆ ಪ್ರಮೋಷನ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ ನಾನು. ನಂಬರ್ಸ್ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಫೇವ್ರೇಟ್ ಅಂತ ಯಾವುದೂ ಇಲ್ಲ, ಬಟ್ ತುಂಬ ನನಗೆ ಒಂದು ಮೆಮೊರೇಬಲ್ ಶೂಟ್ ಆರ್ ಒಂಥರ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸಿದ್ದು ಯಾವುದು ಅಂದರೆ ವೇ ಬ್ಯಾಕ್ ರಾಮಶ್ಯಾಮ ಬಾಮ ಈ ಕನ್ನಡ ಸಿನಿಮಾ ರಮೇಶ್ ಅರವಿಂದ್ ಅವ್ರದ್ದು ಇರೋದು ಫೀಚರ್ ಫಿಲ್ಮ್. ಸೊ ಅದು ಶೂಟ್ ಮಾಡಿದ್ದು ದಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ ಅದು ನಾನು ಫಸ್ಟ್ ಟೈಮ್ ಕಮಲ್ ಸರ್ ಜೊತೆ ವರ್ಕ್ ಮಾಡಿದ್ದದು. ಸೊ ಅದು ಆ್ಯಕ್ಚುಲಿ ಫಸ್ಟ್ ವಾಟ್ ವಾಸ್ ವೆರಿ ಫ್ಯಾಸಿನೇಟಿಂಗ್ ಅಂದರೆ ಫಸ್ಟ್ ಆ್ಯಕ್ಚುಲ್ ಪ್ಲ್ಯಾನ್ ಇದ್ದಿದ್ದು ನಮಗೆ ಇದನ್ನ ಒಂದು ಸ್ಟುಡಿಯೋ ಶೂಟ್ ಥರ ಮಾಡಬೇಕು ಅಂತ. ಸೊ ರಾಜ್ ಕಮಲ್ ಸ್ಟುಡಿಯೋ ಅಲ್ಲಿ ವಿ ವರ್ ಶೂಟಿಂಗ್ ಕಮಲಾಸನ್ ಸರ್ ಜೊತೆ. ಸೊ ಫಸ್ಟ್ ಒಂದು 20 ಮಿನಿಟ್ಸ್ ಶೂಟ್ ಮಾಡಿದ್ವಿ ನಾವು. ಸೊ ಆನಂತರ ಏನಾಯಿತು, ಒಂದು ಸಣ್ಣ ಬ್ರೇಕು. ಸೊ ಬ್ರೇಕ್ ಟೈಮಲ್ಲಿ ನಾನು ಆ್ಯಕ್ಚುಲಿ ಒಂದು ಪ್ರಿಂಟೆಡ್ ಪೋರ್ಟ್ಫೋಲಿಯೋ ಪಿಕ್ಚರ್ಸ್ ಇತ್ತು ನಂದು. ಸೊ ಆ ಪಿಕ್ಚರ್ಸ್ ಕಮಲ್ ಸರ್ ನೋಡ್ತಾ ಇದ್ರು. ಸೊ ನೋಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ನಾನು ಶೂಟ್ ಮಾಡಿದ್ದು ಪಿಕ್ಚರ್ಸ್ ತುಂಬ ಇಷ್ಟ ಆಯ್ತು ಅವ್ರಿಗೆ. ಸೊ ಆ ಪಿಕ್ಚರ್ಸ್ ನೋಡಿ ನನಗೆ ಕೇಳಿದ್ರು ಅವರು, ಕ್ಯಾನ್ ವಿ ಡೂ ದಿಸ್ ಅಂತ. ಸೊ ನಾನು ಹೇಳಿದೆ, ಸರ್ ದಿಸ್ ಇಸ್ ಡನ್ ಇನ್ ಅ ಲೊಕೇಶನ್, ವಿಲ್ ವಿ ಏಬಲ್ ಟು ಗೆಟ್ ಅ ಲೊಕೇಶನ್, ಈ ಥರ ನಾನು ಹೇಳಿದೆ. ಸೊ ಅದಾದಮೇಲೆ ಒಂಥರ ಸೈಲೆನ್ಸ್ ಇತ್ತು ಒಂದು ಸ್ವಲ್ಪ ಹೊತ್ತು. ನನಗೂ ಏನಾಗ್ತಾ ಇದೆ ಗೊತ್ತಾಗಲಿಲ್ಲ. ಬ್ರೇಕ್ ಆ್ಯಕ್ಚುಲಿ ಎಕ್ಸ್ಟೆಂಡ್ ಆಯಿತು. ಸೊ ನೆಕ್ಸ್ಟ್ 45 ಮಿನಿಟ್ಸಲ್ಲಿ ದಟ್ ವಾಸ್ ಒನ್ ಆಫ್ ದ ಮೋಸ್ಟ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಆ್ಯಕ್ಚುಲ್ ಲೊಕೇಶನ್ನು, ಹೊಸ ಕಾಸ್ಟ್ಯೂಮ್ಸು, ಎವ್ರಿಥಿಂಗ್ ರೆಡಿ ಇತ್ತು. ಸೊ ದಟ್ಸ್ ರಾಮಶ್ಯಾಮ ಬಾಮ ಶೂಟ್ ನಾವು ಲೊಕೇಶನಲ್ಲಿ ಶೂಟ್ ಮಾಡಿದ್ದು. ಸೊ ಅವತ್ತು ದಟ್ ವಾಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ವೇರ್ ನನಗೆ ಒಬ್ಬರು ಸೂಪರ್ ಸ್ಟಾರ್ ಅಂದರೆ ಏನಕ್ಕೆ ಸೂಪರ್ ಸ್ಟಾರ್ ಆಗೋಕ್ಕೆ ಸಾಧ್ಯ ಅನ್ನೋದು ಅವತ್ತು ಅರ್ಥ ಆಯ್ತು ನನಗೆ. ಸೊ ಹಿಸ್ ಪ್ಯಾಷನ್ ಫಾರ್ ವಾಟ್ ಹಿ ಡಸ್ ವಾಟ್ ವಾಸ್ ಅಮೇಝಿಂಗ್. ಸೊ ಅದು ಒಂದು ಗ್ರೇಟೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಕೆರಿಯರ್ ಅಂತ ಹೇಳ್ಬೋದು ನಾನು ಅದನ್ನು. ಸೊ ಫೇವ್ರೆಟ್ ಸಾಕಷ್ಟಿದೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ಹೊಸ ಆಸ್ಪಿರೆಂಟ್ ಆ್ಯಕ್ಟರ್ಸ್ ಎಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು, ಸೊ ಒಂದು ಎವ್ರಿಬಡಿ ಹ್ಯಾಸ್ ಸಮ್ ಟ್ಯಾಲೆಂಟ್ ಇದೆ, ನೀವು ತುಂಬ ಚೆನ್ನಾಗಿದ್ದೀರಾ, ಯು ಮಟ್ ಬಿ ಅ ಗುಡ್ ಆ್ಯಕ್ಟರ್, ಆಲ್ ದಟ್. ಬಟ್ ಇದನ್ನ ಹೌ ವಿಲ್ ಅ ಡೈರೆಕ್ಟರ್ ಆರ್ ಲೆಟ್ಸ್ ಎ ಕಾಸ್ಟಿಂಗ್ ಏಜೆನ್ಸಿ ಅಂಡರ್ಸ್ಟ್ಯಾಂಡ್. ಸೊ ಅವರಿಗೆ ನೀವು ರೀಚ್ ಆಗ್ಬೇಕು ಅದನ್ನು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅದಕ್ಕೆ ಏನು ಅಂತ ಹೇಳಿದ್ರೆ, ಈ ಫೋಟೋಸಲ್ಲಿ ನಿಮ್ಮ ಪ್ರತಿಭೆನ ತೋರಿಸ್ಬೇಕು ನಾನು. ಸೊ ಮೈ ಪಿಕ್ಚರ್ ಶುಡ್ ಕ್ಯಾಪ್ಚರ್ ಯುವರ್ ಟ್ಯಾಲೆಂಟ್ ಅಂಡ್ ಯುವರ್ ಬ್ಯೂಟಿ. ಸೊ ಅದು ಒಂದು ಆಸ್ಪೆಕ್ಟು. ಪ್ಲಸ್ ಇದನ್ನು ನೋಡಿದ ತಕ್ಷಣ ಒಬ್ಬ ಡೈರೆಕ್ಟ್ರಿಗೆ, ನಿರ್ದೇಶನಿಗೆ ಈ ಕ್ಯಾರೆಕ್ಟರ್ಗೆ ಈ ಆ್ಯಕ್ಟರ್ ಫಿಟ್ ಆಗ್ತಾರ ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನಾನು ಇವಾಗ ಯಾವ ಥರ ಅಂದರೆ ನನ್ನ ಪೋರ್ಟ್ಫೋಲಿಯೋಲ್ಲಿ, ಸೊ ಐ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಅ ಡೈರೆಕ್ಟರ್ ವಾಂಟ್ಸ್. ಸೊ ಅದಕ್ಕೆ ತಕ್ಕಂತೆ ನಾವು ಫೋಟೋಸ್ ಶೂಟ್ ಮಾಡ್ತೀವಿ. ಸೊ ಇದರಲ್ಲಿ ಏನು ಮ್ಯಾಜಿಕ್ ಇಲ್ಲ. ಬೇಸಿಕ್ಲಿ ಐ ಆಮ್ ಕ್ಯಾಪ್ಚರಿಂಗ್ ದ ಬೆಸ್ಟ್ ಇನ್ ಯು. ಸೊ ಅದರಿಂದ ಯು ವಿಲ್ ರೀಚ್ ಟು ದ ರೈಟ್ ಕೈಂಡ್ ಆಫ್ ಡೈರೆಕ್ಟರ್ಸು. ಮತ್ತು ಒಂದು ಬ್ರೇಕ್ ಸಿಗಬೇಕು ಅಂತ ಹೇಳಿದ್ರೆ ನೀವು ಆ ಕ್ಯಾರೆಕ್ಟರ್ ಫಿಟ್ ಆಗೋದ ಥರ ಚಿತ್ರಗಳು ಬೇಕು. ಸೊ ದಟ್ ಇಸ್ ವೈ ಪೋರ್ಟ್ಫೋಲಿಯೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ಲ ಒಂದು ಕಡೆ ಒಂದು ಫೋಟೋ 4 ಫೋಟೋ ತೆಗೆಸ್ಕೊಂಡು ನೀವು ಹೋಗ್ಬೋದು. ಅದು ಫೋಟೋಗ್ರಫಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅನ್ನೋದಕ್ಕಿಂತ ವಿಲ್ ಯು ಬಿ ಏಬಲ್ ಟು ಕ್ಯಾಪ್ಚರ್ ವಾಟ್ ಅ ಡೈರೆಕ್ಟರ್ ವಾಂಟ್ಸ್. ಸೊ ದಟ್ ಇಸ್ ವೇರ್ ಗುಡ್ ಪೋರ್ಟ್ಫೋಲಿಯೋ ಮತ್ತು ಓಕೆ ಪೋರ್ಟ್ಫೋಲಿಯೋ ಡಿಫ್ರೆನ್ಸ್ ಇರೋದು. ಸೊ ಪೋರ್ಟ್ಫೋಲಿಯೋ ಇಸ್ ದ ಕೀ. ನಿಮಗೆ ಒನ್ಸ್ ಯು ಎಂಟರ್ ಇನ್ ಟು ಫಿಲ್ಮ್ ಕರೆಕ್ಟ್ ಬ್ರೇಕ್ ಸಿಗಬೇಕು ಅಂದರೆ ಒಂದು ಪೋರ್ಟ್ಫೋಲಿಯೋ. ಆನಂತರ ದೆನ್ ದರ್ ಇಸ್ ನಥಿಂಗ್ ಲುಕಿಂಗ್ ಬ್ಯಾಕ್. ಸೊ ಗುಡ್ ಪೋರ್ಟ್ಫೋಲಿಯೋ ಕ್ಯಾನ್ ಚೇಂಜ್ ಯುವರ್ ಲೈಫ್. ಸೊ ಐ ಥಿಂಕ್ ಅದು ತುಂಬ ಒಂದು $1 million ಕ್ವೆಶನ್. ಸೊ ಹೌ ಟು ವ್ಯಾಲಿಡೇಟ್ ಅ ಫೋಟೋಗ್ರಫರ್, ಒಳ್ಳೆ ಫೋಟೋಗ್ರಫರ್ ಇಲ್ಲೋ ಅಂತ. ಒನ್ ಆಫ್ ದ ಥಿಂಗ್ಸ್ ನನಗನ್ಸೋದು ಏನು ಅಂತ ಹೇಳಿದ್ರೆ, ಪ್ರಾಬಬ್ಲಿ ನೀವು ಸಾಕಷ್ಟು ಟ್ರ್ಯಾಕ್ ರೆಕಾರ್ಡ್. ಸೊ ದಟ್ ಇಸ್ ವಾಟ್ ಪ್ರಾಬಬ್ಲಿ ವಿ ಕ್ಯಾನ್ ರಿಲೈ ಆನ್. ಸೊ ಒಬ್ಬ ಫೋಟೋಗ್ರಫರ್ ಮುಂಚೆ ಏನು ವರ್ಕ್ ಮಾಡಿದ್ದಾರೆ, ಸೊ ಯಾವ ಆ್ಯಕ್ಟ್ರೆಸ್ ಜೊತೆ ವರ್ಕ್ ಮಾಡಿದ್ದಾರೆ, ಯಾವ ಥರ ಇದೆ ಪೋರ್ಟ್ಫೋಲಿಯೋಸು. ನಂದು ಯಾವ ಥರ ಹೌ ಐ ಲುಕೇಟೆಡ್ ಅಂದರೆ, ನಮ್ಮ ಹತ್ರ ಒಬ್ರು ಬಂದು ಪೋರ್ಟ್ಫೋಲಿಯೋ ಶೂಟ್ ಮಾಡಿಸ್ಕೊಂಡ್ರೆ ದಟ್ ಗರ್ಲ್ ಅಂಟಿಲ್ ಅನ್ಲೆಸ್ ಶಿ ಗೆಟ್ಸ್ ಹರ್ ಫಸ್ಟ್ ಬ್ರೇಕ್, ಅಲ್ಲಿ ಫಸ್ಟ್ ಬ್ರೇಕ್ ಸಿಕ್ಕಿದ ಮೇಲೆ ನನ್ನ ಕೆಲಸ ಕಂಪ್ಲೀಟ್ ಅಂತ ನನಗೆ ಅನ್ಸೋದು. ಬಿಕಾಸ್ ಎಂಡ್ ಆಫ್ ದ ಡೇ ನಾವು ಮಾಡ್ತಾ ಇರೋದನ್ನೇ ದಿಸ್ ಇಸ್ ಕಮರ್ಷಿಯಲ್ ವರ್ಕ್. ಸೊ ಈ ವರ್ಕ್ ಅವ್ರಿಗೆ ಕೆಲಸ ಕೊಡಬೇಕು. ಸೊ ಅದಕ್ಕೋಸ್ಕರ ಒನ್ ಆಫ್ ದ ವ್ಯಾಲಿಡೇಷನ್ ವಾಟ್ ಎನಿಬಡಿ ಕ್ಯಾನ್ ಲುಕ್ ಫಾರ್ ಇಸ್ ಟ್ರ್ಯಾಕ್ ರೆಕಾರ್ಡ್. ಸೊ ಈ ಫೋಟೋಗ್ರಫರ್, ಎನಿಬಡಿ ಫಾರ್ ದಟ್ ಮ್ಯಾಟರ್, ಶೂಟ್ ಮಾಡಿರೋದು ಅವ್ರಿಗೆ ಪೋರ್ಟ್ಫೋಲಿಯೋಸ್ ತೆಗೆಸ್ಕೊಂಡವ್ರಿಗೆ ಅದು ವರ್ಕ್ ಆಗಿದೆಯಾ. ಸೊ ಆರ್ ದೇ ರಿಯಲಿ ಏಬಲ್ ಟು ಗೆಟ್ ಇನ್ ಟು ಫಿಲ್ಮ್ಸ್. ಸೊ ದಟ್ ಆಸ್ಪೆಕ್ಟನ್ನು ನೋಡಬೇಕಾಗುತ್ತೆ. ಸೊ ಯಾರ್ಡ್ ಸ್ಟಿಕ್ ಅಂತ ಇಲ್ಲ, ಸೊ ಮೆಜರಿಂಗ್ ಸ್ಟಿಕ್ ಇಲ್ಲ. ಸೊ ಯು ಕ್ಯಾನ್ ರಿಯಲಿ ಮೆಷರ್ ಇಟ್ ಆಸ್ ಸಚ್. ಸೊ ಸ್ವಲ್ಪ ಲಕ್ಕು ಬೇಕಾಗುತ್ತೆ ಕರೆಕ್ಟಾಗಿರೋ ಫೋಟೋಗ್ರಫರ್ ಚೂಸ್ ಮಾಡೋಕ್ಕೆ. ಸೊ ಇಲ್ಲ, ಬೇಸಿಕಲಿ ಏನಂತ ನಾನು ಹೇಳೋದು ಅಂದರೆ, ಐ ಫೀಲ್ ಐ ಆಮ್ ಏಬಲ್ ಟು ವಿತ್ ದೀಸ್ ಮೆನಿ ಇಯರ್ಸ್ ಆಫ್ ಮೈ ಎಕ್ಸ್ಪೀರಿಯನ್ಸ್. ಸೊ ಇಂಡಸ್ಟ್ರಿಯಲ್ಲಿ ಒಬ್ಬ ಡೈರೆಕ್ಟರ್ಗೆ ಒಂದು ಆ್ಯಕ್ಟ್ರಲ್ಲಿ ಏನು ಬೇಕು ಅನ್ನೋದಿದೆ, ಅದನ್ನು ನಾನು ಫೋಟೋಸಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇದೆ. ಸೊ ದಟ್ ಈಸ್ ವಾಟ್ ಟ್ರಾನ್ಸ್ಲೇಟ್ಸ್. ಆ್ಯಂಡ್ ಪ್ರಾಬಬ್ಲಿ ಲೈಕ್ ಇದು ಐ ಆಮ್ ಲಕ್ಕಿ ಆನ್ ದಟ್ ಫ್ರಂಟ್.
I have goodwill also in the market. So people have accepted these portfolios. So ಆ ಥರ ನನಗೇನು ಬೇರೆ ಏನು ಮ್ಯಾಜಿಕ್ ಇಲ್ಲ. ಆ್ಯಂಡ್ ಐ ಡೋಂಟ್ ಟೆಲ್, ಸಿ ನನ್ನ ನಂಬರ್ ಒನ್ ಐ ಆಮ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಆ್ಯಂಡ್ ವೆರಿ ಕ್ಲಿಯರ್. ಐ ಡೋಂಟ್ ಟೆಲ್ ಪೀಪಲ್ ದಟ್ ನನ್ನ ಹತ್ರ ಪೋರ್ಟ್ಫೋಲಿಯೋ ಮಾಡಿಸ್ಕೊಳ್ಳಿ ನಿಮ್ಗೆ ಕೆಲಸ ಕೊಡಿಸ್ತೀನಿ ಅಂತ. ದಟ್ ಇಸ್ ನಾಟ್ ಮೈ ಹೆಡ್ ಏಕ್ ಅಟ್ ಆಲ್. ಐ ವಿಲ್ ಡೂ ಅ ಗುಡ್ ಪೋರ್ಟ್ಫೋಲಿಯೋ ಆ್ಯಂಡ್ ದಟ್ ವಿಲ್ ಗೆಟ್ ಯು ವರ್ಕ್. ಸೊ ಆ ಥರ ಇದು ಸೇಲ್ಸ್ ಆ್ಯಕ್ಟ್ ಆಗಬಾರ್ದಲ್ಲ. ಐ ಡೋಂಟ್ ಡೂ ದ್ಯಾಟ್. ಸಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಫಾರ್ ಎನಿ ಆರ್ಟಿಸ್ಟ್. There is every day you need to revive, refresh and improve your skill. So ಒಂದು ನನಗೆ ಐ ಆಮ್ ಆ್ಯಕ್ಚುಲಿ ವೆರಿ ಕೀನ್ ಅಬ್ಸರ್ವರ್. ಸೊ ನನ್ನ ಒಂದು ವರ್ಕನ್ನು ನಾನು ತುಂಬ ಕ್ರಿಟಿಸೈಸ್ ಮಾಡ್ತೀನಿ. ಸೊ ಅದು ಇಟ್ಸ್ ಅ ಸೀಕ್ರೆಟ್ ಪ್ರಾಬಬ್ಲಿ, ಲೈಕ್ ಯಾವುದನ್ನ ಪೀಪಲ್ ಸೇ ವಾವ್ ಅದರಲ್ಲಿ ನನಗೆ 10 ಡಿಫೆಕ್ಟ್ ಕಾಣಿಸ್ತಾ ಇರುತ್ತೆ. ಸೊ ದಟ್ಸ್ ಹೌ ಐ ಇಂಪ್ರೂವ್ ಮೈ ಸೆಲ್ಫ್. ಆ್ಯಂಡ್ ಇವತ್ತು ಪವರ್ ಆಫ್ ಇಂಟರ್ನೆಟ್. ಸೊ ಯು ಗೆಟ್ ಟು ಆಕ್ಸೆಸ್ ಇಂಟರ್ನ್ಯಾಷನಲ್ ವರ್ಕ್. ಸೊ ತುಂಬ ಒಳ್ಳೆ ಫೋಟೋಗ್ರಾಫ್ಸನ್ನು ನೀವು ನೋಡ್ಬೋದು ಆನ್ಲೈನ್. ಸೊ ಅದರಿಂದ ಫೋಟೋಸ್ ನೋಡಿ ಕಲಿಬೇಕು. ಸೊ ದಟ್ ಇಸ್ ಹೌ ಐ ಲರ್ನ್. ಆ್ಯಂಡ್ ಆಸ್ ಫಾರ್ ಆಸ್ ಇನ್ಸ್ಪಿರೇಷನ್ ಅನ್ನೋದಿದೆಯಲ್ಲ, ನನಗೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿ ಆಸ್ ಎ ಫೋಟೋಗ್ರಫರ್ ನನಗೆ ಇನ್ಸ್ಪಿರೇಷನ್ ಇಲ್ಲ. ನನಗೆ ಐ ಆಲ್ವೇಸ್ ಸೇ ನನ್ನ ಸಬ್ಜೆಕ್ಟ್ ಇಸ್ ಮೈ ಇನ್ಸ್ಪಿರೇಷನ್ ಅಂತ. ಸೊ ನನ್ನ ಯೂಶಲಿ ನನ್ನ ಒಂದು ಪೋರ್ಟ್ಫೋಲಿಯೋ ಐ ಹ್ಯಾವ್ ಒನ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಫ್ ಪೋರ್ಟ್ಫೋಲಿಯೋಸ್ ದಟ್ ಐ ಡೂ. ಸೊ ಸಮ್ಟೈಮ್ಸ್ ಐ ಪುಷ್ ಮೈ ಸೆಲ್ಫ್. ಸೊ ದಟ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ಸಬ್ಜೆಕ್ಟ್. ಅಂದರೆ ನಾನು ಇವಾಗ ಒಬ್ಬರು ಆರ್ಟಿಸ್ಟ್ ಇರ್ಬೋದು, ಮಾಡೆಲ್ ಇರ್ಬೋದು, ಅವ್ರು ನನಗೆ ಇನ್ಸ್ಪೈರ್ ಮಾಡ್ತಾರೆ. ಸೊ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ, ಎಷ್ಟು ಪ್ಯಾಷನ್ ಇದೆ, ಅದ್ರ ಮೇಲೆ ದಟ್ ಇನ್ಸ್ಪೈರ್ಸ್ ಮೀ ಅಲ್ಲ. ನನಗೆ ಇದ್ರ ಬಗ್ಗೆ ದೇರ್ ಆರ್ ಲಾಟ್ ಆಫ್ ಟೆಕ್ನಿಕಲ್ ವೇಸ್ ಆಫ್ ಪ್ರಾಬಬ್ಲಿ ರೇಟಿಂಗ್ ಅ ಪಿಕ್ಚರ್. ಸೊ ಎಷ್ಟೊಂದು ಟೆಕ್ನಿಕಲ್ ಆಸ್ಪೆಕ್ಟಲ್ಲಿ ಇಟ್ಕೊಂಡು ನಾವು ಹೇಳ್ಬೋದು. ಬಟ್ ನಮ್ಮದು ಜನರಲ್ ನಾನು ಎಲ್ಲರಿಗೂ ಹೇಳೋದೇನೆಂದರೆ, ಸೊ ಒಂದು ಫೋಟೋನ 10 ಜನ ನೋಡಿದಾಗ 6 ಜನ ಚೆನ್ನಾಗಿದೆ ಅಂತಂದರೆ ಇಟ್ಸ್ ಅ ಗುಡ್ ಪಿಕ್ಚರ್. 8 ಜನ ಚೆನ್ನಾಗಿದೆ ಅಂದರೆ ಅದ್ಭುತವಾದ ಪಿಕ್ಚರ್. 10ಕ್ಕೆ 10 ಜನ ಚೆನ್ನಾಗಿದೆ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸೊ ದಿಸ್ ಇಸ್ ಹೌ ಐ ಲುಕ್. ಸೊ ಒಂದು ಫೋಟೋ ನಾವು ಇವಾಗ ಲೆಚ್ಚೆ ಒಂದು ರೋಲ್ ಹೋಗ್ತಾ ಇರ್ತೀವಿ, ನಾವು ಒಂದು ಒಳ್ಳೆ ಹೋರ್ಡಿಂಗ್ ನೋಡ್ತೀವಿ. ಸೊ ಇಟ್ಸ್ ಆಲ್ ಅಬೌಟ್ ಡಸ್ ಯುವರ್ ಹೆಡ್ ಟರ್ನ್ ಅಂಡ್ ಸೇ ವಾವ್. ಸೊ ಏನಕ್ಕೆ ಅದು ವಾವ್ ಅನ್ನೋದು ಇಟ್ಸ್ ಸೆಕೆಂಡ್ರಿ. ಸೊ ಎನಿ ಪಿಕ್ಚರ್ ದಟ್ ಗೆಟ್ಸ್ ಯು ಎ ವಾವ್ ಇಸ್ ಅ ಗುಡ್ ಪಿಕ್ಚರ್. ಸೊ ಇನ್ಫ್ಲೂಯೆನ್ಸ್ ಅನ್ನೋದಕ್ಕಿಂತ ಟುಡೇ ವಿ ಆರ್ ಆಲ್ ಅಬೌಟ್ ಡಿಜಿಟಲ್, ಬಿ ಇಟ್ ಕ್ಯಾಪ್ಚರಿಂಗ್, ಬಿ ಇಟ್ ಫೈನಲಿ ಡೆಲಿವರಿಂಗ್. ಸೊ ಇವತ್ತಿನ ದಿನ ಎವ್ರಿಥಿಂಗ್ ಇಸ್ ಡಿಜಿಟಲ್. ಸೊ ಡಿಜಿಟಲ್ ಹ್ಯಾಸ್ ಚೇಂಜ್ ದ ವೇ ಫೋಟೋಗ್ರಫಿ ಇಸ್ ಡನ್. ಆ್ಯಂಡ್ ಐ ಆಮ್ ಸಂಬಡಿ, ನಾನು ಯಾವ ಥರ ಅಂದರೆ ಹೊಸ ಟೆಕ್ನಾಲಜಿ ಒಳ್ಳೇದು ಕೆಟ್ಟದು ಅನ್ನೋದಕ್ಕಿಂತ ಐ ಆಮ್ ವೆರಿ ಓಪನ್ ಟು ನ್ಯೂ ಟೆಕ್ನಾಲಜಿ. ಸೊ ಅದನ್ನು ಅಡಾಪ್ಟ್ ಮಾಡ್ಕೊತೀನಿ, ಯೂಸ್ ಮಾಡ್ತೀನಿ ನಾನು. ಸೊ ಇಟ್ಸ್ ಅ ಗ್ರೇಟ್ ರೆವಲ್ಯೂಷನ್. ಸಿ ಪ್ರಾಬಬ್ಲಿ ಒಂದು 10-15 ವರ್ಷದ ಹಿಂದೆ ಡಿಜಿಟಲ್ ವಾಸ್ ಲುಕ್ ಡೌನ್. ಡಿಜಿಟಲ್ ಏನಪ್ಪ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ, ಫಿಲ್ಮ್ ಇಸ್ ಬೆಟರ್ ಅಂತ. But today digital has gone way beyond anything else. So it's great technology. See, first aspect ನನ್ನ ಫೋಟೋಗ್ರಫಿ ವರ್ಕ್ಶಾಪ್ ಯಾವ ಥರ ಶುರು ಮಾಡಿದ್ದು ಅಂದರೆ, ನಾಟ್ ಅಲೋನ್ ಲೈಕ್ ಒಂದು ಬೇಸಿಕ್ ಅಥವಾ ಅಡ್ವಾನ್ಸ್ ಕೋರ್ಸು ಈ ಥರ ಒಂದು ಸಿಲೆಬಸ್ ಬೇಸ್ಡ್ ವರ್ಕ್ಶಾಪ್ಸ್ ಅಲ್ಲ ಇದು. ಸೊ ಇದು ಕ್ರಿಯೇಟಿವ್ ಒಂದು ಐಡಿಯಾ ಅಥವಾ ಒಂದು ಕ್ರಿಯೇಟಿವ್ ಥೀಮ್ ಇಟ್ಕೊಂಡು ಮಾಡೋಂಥ ವರ್ಕ್ಶಾಪ್. ಸೊ ಇದಕ್ಕೆ ಯಾರು ಬರ್ಬೋದು ಅಂದರೆ, ಸಂಬಡಿ ಹೂ has a digital camera, just picked up a camera, so who knows how to click a photograph, in the somebody who is already a professional. So ಇದೊಂದು ಟೋಟಲ್ ಎಕ್ಸ್ಟ್ರೀಮ್ ಗ್ಯಾಮೆಟ್ ಅಂತ ಹೇಳ್ಬೋದು. ಜಸ್ಟ್ ಬಿಗಿನರ್ or just ಪ್ರೊಫೆಷನಲ್, ಹೌ ಕ್ಯಾನ್ ವಿ ಗೆಟ್ ದೆಮ್ ಅಂದರೆ, ಸೊ ಬೇಸಿಕಲಿ ಬಿಕಾಸ್ ಇಟ್ಸ್ ಅ ಎಕ್ಸ್ಪೀರಿಯನ್ಷಿಯಲ್ ವರ್ಕ್ಶಾಪ್. ಸೊ ನೀವು ಅದನ್ನು ವೆನ್ ಐ ಪ್ರಾಕ್ಟಿಕಲಿ ಡೂ ಸಮಥಿಂಗ್, ಯು ಪ್ರಾಕ್ಟಿಕಲಿ ಲರ್ನ್. ಸೊ ಹಾಗಾಗಿ ಎನಿಬಡಿ ಹೂ ಇಸ್ ಕೀನ್ ವಿತ್ ಫೋಟೋಗ್ರಫಿ ಕ್ಯಾನ್ ಅಟೆಂಡ್ ಮೈ ವರ್ಕ್ಶಾಪ್. ದಿಸ್ ಇಸ್ ಅ ವೆರಿ ಗುಡ್ ಕ್ವೆಶನ್. ಸಿ ಒಂದೇನು ಅಂದರೆ, ಔಟ್ಡೋರಲ್ಲಿ ನಾವು ಯಾವಾಗ ಶೂಟ್ ಮಾಡ್ತೀವಿ, ಸೊ ವೆದರ್ ಮತ್ತು ಲೈಟು ಇದೆಲ್ಲ ಕೀಪ್ಸ್ ಚೇಂಜಿಂಗ್. ಸೊ ನಾವು ಅದು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ವೆದರ್ ಯಾವ ಥರ ಅಂದರೆ ನೋಡಿ, ಇವಾಗ ಇನ್ ಡಿಸೆಂಬರ್ ಆಲ್ಸೋ ಇಟ್ ಇಸ್ ರೈನಿಂಗ್, ಇಟ್ ಇಸ್ ಅನ್ಹರ್ಡ್ ಆಫ್. ಮಾನ್ಸೂನ್ ಮುಗಿದು 2 ತಿಂಗಳಾದ್ರೂ ಮಳೆ ಬರುತ್ತೆ. ಸೊ ಈ ಥರ ಚಾಲೆಂಜ್ ಇದ್ದಾವೆ. ಸಿ ಬೇಸಿಕಲಿ ಎಲ್ಲಿ ಇದೆಲ್ಲ ವೇರ್ ಇಟ್ ಬಾಯ್ಸ್ ಡೌನ್ ಅಂದರೆ, technically if you are really sound, so then you can troubleshoot anything. So ಇವತ್ತಿನ ದಿನ ಲೈಟಿಂಗ್ ಟೆಕ್ನಿಕ್ಸ್ ಮತ್ತು ಎಕ್ವಿಪ್ಮೆಂಟ್ ಎಲ್ಲ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ, ಸೊ ಇವಾಗ ಟೋಟಲ್ ಲೆಟ್ಸ್ ರೈನಿ ವೆದರಲ್ಲಿ ಬ್ಲೂಮಿ ಆಗಿರುತ್ತಲ್ಲ, ಸೊ ಅದನ್ನು ಬೇಕಾದ್ರೆ ನೀವು ಲೈಕ್ ಅರ್ಲಿ ಮಾರ್ನಿಂಗ್ ಲೈಟ್ ಥರ ಕ್ರಿಯೇಟ್ ಮಾಡ್ಬೋದು. ಸೊ ಬಟ್ ಇಟ್ ಇಸ್ ಟೆಕ್ನಿಕಲ್. ಸೊ ಟೆಕ್ನಿಕಲ್ ನಾಲೆಡ್ಜ್, ಸೊ ದಟ್ಸ್ ವೈ ಸೈನ್ಸ್ ಆ್ಯಂಡ್ ಆರ್ಟ್ ಬೋತ್ ಹ್ಯಾವ್ ಟು ಬಿ ಟುಗೆದರ್. ಸೊ ಇಟ್ಸ್ ಎ ಟೆಕ್ನಿಕಲ್ ಟ್ರಬಲ್ ಶೂಟಿಂಗ್. ಓಕೆ, ಸೊ ನನಗೆ ಒಂದು ಸ್ಪೆಷಲ್ ಕನೆಕ್ಷನ್ ಮತ್ತು ಐ ವುಡ್ ಸೇ
ವೆರಿ ಇಂಪಾರ್ಟೆಂಟ್ ಇದು. ನನ್ನ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಥವಾ ಫಿಲ್ಮ್ ಶೂಟಿಂಗ್ ಶುರು ಮಾಡಿದ್ದೇನೆ ರಮೇಶ್ ಅರವಿಂದ್ ಅವರ ಬಿಸಿ ಬಿಸಿ ಮೂವಿ ಥ್ರೂ. ಸೊ ಆಮೇಲೆ ಆ್ಯಕ್ಚುಲಿ ನೋಡಿದ್ರೆ ಬಿಸಿ ಬಿಸಿ ವಾಸ್ ದ ಫಸ್ಟ್ ಪ್ರೊಫೆಷ್ನಲಿ ಒಂದು ಮೂವಿಗಿಂತ ಮುಂಚೆ ಒಂದು ಪ್ರಮೋಷನ್ ಶೂಟ್ ಮಾಡಿದ್ದೆ, ಅದೇ ಫಸ್ಟ್ ಫಿಲ್ಮ್ ಅಂತ ಹೇಳ್ಬೋದು. ಸೊ ಅವತ್ತಿಂದ ಇವತ್ತವರೆಗೂ ವಿಚ್ ಇಸ್ ಲೈಕ್ ಉತ್ತಮ ವಿಲನ್. ಸೊ ಅವ್ರದ್ದು ಬಿಗ್ಗೆಸ್ಟ್ ಡೈರೆಕ್ಟೋರಿಯಲ್ ವೆಂಚರ್. ಸೊ ಕಮಲ್ ಸರ್ನ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಫಿಲಮಲ್ಲೂ ಅವ್ರಿಗೆ ನಾನೇ ಶೂಟ್ ಮಾಡಬೇಕು ಅನ್ನೋ ತುಂಬ ಇಂಟ್ರೆಸ್ಟ್ ಇತ್ತು, ಮತ್ತು ಸಮಥಿಂಗ್ ನ್ಯೂ ಮಾಡಬೇಕು ಅಂತ. ಸಿ ವಾಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಅಬೌಟ್ ವರ್ಕಿಂಗ್ ವಿತ್ ರಮೇಶ್ ಅರವಿಂದ್ ಅಂದರೆ ಅವ್ರಿಗೆ ಪ್ರತಿ ಸತಿ ಏನಾದರೂ ಒಂದು ಫ್ರೆಶ್ ಆಗಿ ಒಂದು ಪ್ರಮೋಷನ್ ಮೆಟೀರಿಯಲ್ ಕ್ರಿಯೇಟ್ ಮಾಡಬೇಕು ಅಥವಾ ಇಮೇಜಸ್ ಕ್ರಿಯೇಟ್ ಮಾಡಬೇಕು ಅನ್ನೋದಿದೆ. ಸಿ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ನೀವು ರಾಮಶ್ಯಾಮ ಭಾಮ ಫೋಟೋಸು ಪೋಸ್ಟರ್ಸ್ ಯಾರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಸೊ ಬರೀ ಪೋಸ್ಟರ್ ನೋಡಿದ್ರೆ ನಿಮ್ಗೆ ನಗು ಬರುತ್ತೆ, ಸಿನಿಮಾಗೆ ಹೋಗಬೇಕು ಅನ್ನೋದೊಂದು ಇದು ಬಂತು. ಸೊ ಆ್ಯಂಡ್ ಇಟ್ ವಾಸ್ ಸೂಪರ್ ಹಿಟ್ ಮೂವಿ. ಸೊ ಸಿ ಏನಕ್ಕೆ ಒಂದು ಗುಡ್ ಫೋಟೋಶೂಟ್ ಇಸ್ ಇಂಪಾರ್ಟೆಂಟ್ ಫಾರ್ ಅ ಮೂವಿ ಅಂದರೆ ಫಸ್ಟ್ ನಿಮ್ಮ ಆಡಿಯನ್ಸ್ ನೋಡೋದೇನೇ ಪೋಸ್ಟರ್ನ. ಸೊ ಆ ಪೋಸ್ಟರಲ್ಲಿ ಅಪೀಲ್ ಇದ್ರೆ ದೆನ್ ದೇ ಗೋ ಟು ದ ಥಿಯೇಟರ್. ಸಿ ಒನ್ ಆಫ್ ದ ಗ್ರೇಟೆಸ್ಟ್ ಸಕ್ಸಸ್ ಆಫ್ ಮೂವಿ ಪ್ರಮೋಷನ್ ನನ್ನ ಪ್ರಕಾರ ಆಶಿಕಿ 2. ಸೊ ಆಶಿಕಿ 1ನಲ್ಲಿ ಇದ್ದಿದ್ದು ನಾವು ಏನು ಆಶಿಕಿ ಇಲ್ಲ ಇಮೇಜ್ ನಾವು ಜ್ಞಾಪಕ ಇದೆ ನಮಗೆ. ಸಿ ಕ್ಯಾಸೆಟ್ ಮೇಲೆ ಎಲ್ಲಾದ್ರೂ ನೋಡಿದ್ವಿ, ಜಾಕೆಟ್ ಮತ್ತು ಇದು ಹೀರೋ ಹೀರೋಯಿನ್ ಇದಿರೋದು. ಸೊ ಅದನ್ನು ತಿರ್ಗಾ ಯೂಸ್ ಮಾಡಿದ್ರು ಇನ್ ಅ ಬ್ಯೂಟಿಫುಲ್ ವೇ. ಆಶಿಕಿ 2 ಹ್ಯಾಡ್ ನಥಿಂಗ್ ಟು ಡೂ ವಿತ್ ಆಶಿಕಿ 1, ಬಟ್ ದಟ್ ಪೋಸ್ಟರ್ ಟುಕ್ ಪೀಪಲ್ ಟು ದಿ ಥಿಯೇಟರ್. ಸೊ ಅದಕ್ಕೆ ಗುಡ್ ಫೋಟೋಗ್ರಾಫ್ಸ್ ಆ್ಯಂಡ್ ಫಾರ್ ಪ್ರಮೋಷನ್ ಆಲ್ವೇಸ್ ಹೆಲ್ಪ್ಸ್. ಸೊ ಅದನ್ನು ತುಂಬ ಚೆನ್ನಾಗಿ ರಮೇಶ್ ಅರವಿಂದ್ ಅವರು ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಎವ್ರಿ ಟೈಮ್ ಹಿ ಹಸ್ ಟ್ರೈ ಟು ಡೂ ಸಮಥಿಂಗ್ ನ್ಯೂ. ಸೊ ಹಾಗಾಗಿ ನಾನು ಉತ್ತಮ ವಿಲನ್ ಶೂಟ್ಗೆ ಹೋಗಿದ್ದು. ಸೊ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಕಮಲ್ ಸರ್ ಜೊತೆ ವರ್ಕ್ ಮಾಡೋದು ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳಿದೆ. ಸ್ಟುಡಿಯೋ ಶೂಟ್ ಮಾಡ್ತಾ ಇದ್ವಿ, ದೆನ್ 45 ಮಿನಿಟ್ಸಲ್ಲಿ ಲೊಕೇಶನಲ್ಲಿ ನಾವು ಆಲ್ರೆಡಿ ಇದ್ವಿ. ಸೊ ಅವರೇ ಲೊಕೇಶನ್ ಆರ್ಗನೈಸ್ ಮಾಡಿದ್ರು, ಕ್ಲೋತ್ಸ್ ತರಿಸಿದ್ರು, ಈ ಥರದ್ದೆಲ್ಲ. ಸೊ ಇನ್ನೊಂದು ಈ ಸತಿ ನಮ್ಗೆ ಆಗಿದ್ದು ಏನು ಅಂದರೆ ಫಸ್ಟ್ ಲುಕ್ ಆ ಕಣ್ಣಿನ ಫೋಟೋ ತುಂಬ ಪಾಪ್ಯುಲರ್ ಆಗಿದೆ ಇವತ್ತು. ಸೊ ಆ ಶೂಟ್ ಮಾಡೋದಕ್ಕೆ ಎಲ್ಲ ಪ್ಲಾನಿಂಗ್ ಎಲ್ಲ ಮಾಡಿದ್ವಿ ನಾವು. ಸೊ AVM ಸ್ಟುಡಿಯೋ ಅಲ್ಲಿ ವಿ ಆರ್ ಸಪೋಸ್ ಟು ಸ್ಟಾರ್ಟ್ ಶೂಟಿಂಗ್. ಬೆಳಿಗ್ಗೆ ನೆಕ್ಸ್ಟ್ ಡೇ 9 ಗಂಟೆಗೆ ಶೂಟಿಂಗ್ ಅನ್ನೋದು ಪ್ಲಾನ್ ಇತ್ತು ನಮಗೆ. ಸೊ ಬೆಳಿಗ್ಗೆ ಅರೌಂಡ್ 8:30 ನಾವು ಸೆಟ್ಟಲ್ಲಿ ಇರೋಣ ಅಂತ ನಾನು ಮತ್ತು ಡೈರೆಕ್ಟರ್ ಪ್ಲಾನ್ ಮಾಡಿದ್ವಿ. ಸೊ 7:30ಗೆ ನಾವು ಆ್ಯಕ್ಚುಲಿ ಜೊತೆಗೆ ವಿ ಆರ್ ಆನ್ ದ ವೇ AVM ಸ್ಟುಡಿಯೋಗೆ. ಸೊ 7:30ಗೆ ಆ್ಯಕ್ಚುಲಿ ನಮಗೆ ಸೆಟ್ಟಿಂದ ಫೋನ್ ಬಂತು ರಮೇಶ್ ಸರ್ಗೆ, ಸೇಯಿಂಗ್ ದಟ್ ಕಮಲ್ ಸರ್ ಹ್ಯಾಸ್ ಆಲ್ರೆಡಿ ರೀಚ್ ದ ಸೆಟ್ ಅಂತ. ಸೊ ಅವ್ರು ಆ್ಯಸ್ ಅನ್ ಆ್ಯಕ್ಟರ್ ಹಿ ಹ್ಯಾಸ್ ಟು ಕಮ್ ಓನ್ಲಿ ಬೈ 9 o'clock. ಬಟ್ ಅವ್ರಿಗಿರೋ ಆ ಪ್ಯಾಷನ್ನು ಮತ್ತು ಆ ಇಂಟ್ರೆಸ್ಟ್ ಇದೆಯಲ್ಲ ಪ್ರತಿಯೊಬ್ಬರಲ್ಲೂ ಅವ್ರು ತಗೊಳ್ಳೋ ಅದು ದಟ್ ವಾಸ್ ವೆರಿ ಇನ್ಸ್ಪಿರೇಷನಲ್. ಸಿ ದಟ್ ಈಸ್ ಸಮಥಿಂಗ್ ಐ ಸೇ ಎವ್ರಿ ಆ್ಯಕ್ಟರ್ ಇವತ್ತಿನ ದಿನ ಅದನ್ನು ಕಲಿಯೋಂಥ ಒಂದು ವಿಷಯ. ಸೊ ನಾವು ಏನು ಮಾಡ್ತೀವಿ ಅದರಲ್ಲಿ ನಮಗೆ ಪ್ಯಾಷನ್ ಇರಬೇಕು. ಸೊ ವೃತ್ತಿ ಧರ್ಮ ಅಂತ ಕರಿಬೋದು, ಅದನ್ನು ಕಾಯಕವೇ ಕೈಲಾಸ ವೃತ್ತಿ ಧರ್ಮ ಅಂತ ಕರಿಬೋದು. ಸೊ ಆ ಆಸ್ಪೆಕ್ಟ್ ನಾನು ತುಂಬಾ ಚೆರಿಶ್ ಮಾಡಿದ್ದೀನಿ, ಮತ್ತು ಐ ಲರ್ನ್ ಅ ಲಾಟ್ ಫ್ರಮ್ ಹಿಮ್. ಸೊ ದಟ್ಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಅಸೈನ್ಮೆಂಟ್ಸ್ ಇಸ್ ಗೋಯಿಂಗ್ ಆನ್. ಆಸ್ ಐ ಸೆಡ್ ಅಲ್ಲ, ಫ್ಯೂಚರ್ ಪ್ಲಾನ್ಸ್ಗೆ ನಂಬರ್ 1 ಐ ಆಮ್ ಅನ್ಎಂಪ್ಲಾಯ್ಡ್ ಟಿಲ್ ಐ ಗೆಟ್ ಮೈ ನೆಕ್ಸ್ಟ್ ಅಸೈನ್ಮೆಂಟ್. ಸೊ ಬಟ್ ವೇರ್ ಐ ಆಮ್ ಹೆಡೆಡ್ ಅಂದರೆ ನಾವು ಆ್ಯಕ್ಚುಲಿ ನಾನು ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಕನ್ನಡದಲ್ಲೂ ಒಂದು ಡಿಫ್ರೆಂಟ್ ಸಿನಿಮಾ ಈ ಥರ ನಾನು ಹೇಳಲ್ಲ, ಒಂದು ಒಳ್ಳೆ ಫಿಲ್ಮ್ ಮಾಡಬೇಕು, ಕ್ರಿಯೇಟಿವ್ ಆಗೂ ಇರಬೇಕು, ಈ ಕಡೆ ಎಂಟರ್ಟೈನಿಂಗ್ ಆಗೂ ಇರಬೇಕು ಅನ್ನೋದಕ್ಕೆ ಒಂದು ಸ್ಟೋರಿ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ನಾನು. ಸೊ ಮೈ ಫ್ಯೂಚರ್ ಇಸ್ ಟು ಡೈರೆಕ್ಟ್ ಅ ಫಿಲ್ಮ್. ಸೊ ದಟ್ ಈಸ್ ವೇರ್ ಐ ಆಮ್ ಹೆಡೆಡ್. ಸೊ ನನಗೆ ಒಂದು ಅದೇ ನನಗೆ ಒನ್ ಆಫ್ ದ ಕಾಂಪ್ಲಿಮೆಂಟ್ಸ್ ದಟ್ ಐ ಗೆಟ್ ಫ್ರಮ್ ಪೀಪಲ್ ಏನು ಅಂದರೆ ಯು ಆರ್ ಅ ವೆರಿ ಟ್ಯಾಲೆಂಟೆಡ್ ಫೋಟೋಗ್ರಫರ್ ಅಂತ ನನಗೆ ಹೇಳ್ತಾರೆ. ಬಟ್ ಆನೆಸ್ಟಾಗಿ ನಾನು ಹೇಳಬೇಕು ಅಂದರೆ ನನ್ನ ಸಕ್ಸಸ್ಸಲ್ಲಿ 1% ಇಸ್ ಟ್ಯಾಲೆಂಟ್, 99% ಇಸ್ ಹಾರ್ಡ್ ವರ್ಕ್. ಸೊ ಇಫ್ ಯು ಆರ್ ಪ್ಯಾಷನೇಟ್ ಅಬೌಟ್ ವಾಟ್ ಯು ಡೂ, ಇಫ್ ಯು ಆರ್ ಗೋನ್ ಟು ಗಿವ್ 100%, ನೀವು ಏನಿದೆ ಏನು ಮಾಡ್ತೀರಾ ಅದರಲ್ಲಿ ಆ ಪ್ಯಾಷನ್ನು ಮತ್ತು 100% ಕೊಟ್ಟರೆ ದೆನ್ ಇಟ್ ವಿಲ್ ಲೀಡ್ ಟುವರ್ಡ್ಸ್ ಪರ್ಫೆಕ್ಷನ್. ಸೊ ಐ ಡೋಂಟ್ ಸೇ ನಾನು ಹೇಳ್ತಾ ಇರೋದು ನಾನು ಪರ್ಫೆಕ್ಟ್ ಅಂತ ಹೇಳ್ತಾ ಇಲ್ಲ. ಸೊ ಎವ್ರಿ ಆಸ್ಪೆಕ್ಟಲ್ಲಿ ಐ ಟ್ರೈ ಟು ಪರ್ಫೆಕ್ಟ್ ಸಮಥಿಂಗ್. ಸೊ ದಟ್ ಪ್ಯಾಷನ್ ಇಸ್ ವಾಟ್ ಟೇಕ್ಸ್. ಆ್ಯಂಡ್ ಯಾರನ್ನೂ ಅಷ್ಟೇ ನಾನು ಹೇಳೋದು, ನಾನು ತುಂಬ ಟ್ಯಾಲೆಂಟನ್ನು ಡೆಫಿನೆಟ್ಲಿ ಬೇಕೇ ಬೇಕು, ಬಟ್ ಹಾರ್ಡ್ ವರ್ಕ್ ಶುಡ್ ಬಿ ಮೋರ್ ದೆನ್ ಟ್ಯಾಲೆಂಟ್. ಸೊ ಬಿಕಾಸ್ ಟ್ಯಾಲೆಂಟ್ ಒಂದು ನಮ್ಮ ಹತ್ರ ಇರೋದನ್ನು ಅದು ತುಂಬ ಬೇಗ ಹಳೆದಾಗೋಗುತ್ತೆ. ಸೊ ನಾವು ಹೊಸದು ಕಲಿದೇ ಹೋದರೆ ದೆನ್ ಯು ಆರ್ ಲಾಸ್ಟ್ ಬಿಹೈಂಡ್. ಸೊ ದಟ್ ಇಸ್ ವಾಟ್ ಇಟ್ ಇಸ್ ಆಲ್ ಅಬೌಟ್. ಎರಡು ಆಸ್ಪೆಕ್ಟ್. ಒಂದು ಹೇಳೋದು ನಾನು ಅಂದರೆ ಪೋರ್ಟ್ಫೋಲಿಯೋ, ವೈ ಪೋರ್ಟ್ಫೋಲಿಯೋ ಇಸ್ ಇಂಪಾರ್ಟೆಂಟ್ ಅಂದರೆ ಒಬ್ಬ ಲೆಟ್ಸ್ ಸೇ ಇವಾಗ ನೀವು ನ್ಯೂ ಟ್ಯಾಲೆಂಟ್ ಟಿಲ್ he or she reaches a director and ಒಂದು ಸ್ಕ್ರೀನ್ ಟೆಸ್ಟ್ ಅಥವಾ ಒಂದು ಆಡಿಷನ್ ಮಾಡೋ ತನಕ ನಿಮ್ಮಲ್ಲಿ ಏನು ಸ್ಕಿಲ್ ಇದೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಇವತ್ತಿನ ದಿನ 100 ಫೋಟೋಸ್ ಹೋಗುತ್ತೆ.
100 ಜನ ಹೊಸಬ್ರು ಬರ್ತಾರೆ, ಪ್ರತಿಯೊಬ್ಬರಿಗೂ ಇವಾಗ ಯಂಗ್ಸ್ಟರ್ಸ್ ವಾಂಟ್ ಟು ಬಿಕಮ್ ಅನ್ ಆಕ್ಟರ್. ಸೊ ಈ ಥರ ಹೋಗುತ್ತೆ, ಫೋಟೋಸ್ ಹೋಗುತ್ತೆ. ಸೊ ಬರೀ ಒಂದು ಫೋಟೋ ನೋಡಿ ಒಬ್ಬ ಡೈರೆಕ್ಟರ್ಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ಅನ್ನಿಸ್ಬೇಕು ಅಂತ ಹೇಳಿದ್ರೆ ಆ ಟ್ಯಾಲೆಂಟನ್ನು ಐ ನೀಡ್ ಟು ಕ್ಯಾಪ್ಚರ್. ಸೊ ವಾಟ್ ಇಸ್ ದಿಸ್ ಟ್ಯಾಲೆಂಟ್ ದಟ್ ಐ ಕ್ಯಾನ್ ಕ್ಯಾಪ್ಚರ್ ಇನ್ ದ ಪಿಕ್ಚರ್ ಇಸ್, ಕ್ಯಾನ್ ಯು ಆ್ಯಕ್ಟ್, ನಿಮ್ಮಲ್ಲಿ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಾ, ನೋಡೋಕೆ ಚೆನ್ನಾಗಿದ್ದಾರಾ, ಇದೆಲ್ಲದನ್ನು ಒಂದು ಪಿಕ್ಚರಲ್ಲಿ ಕ್ಯಾಪ್ಚರ್ ಮಾಡಬೇಕು. ಸೊ ಅದರಿಂದ ಪೋರ್ಟ್ಫೋಲಿಯೋ ಪ್ಲೇಸ್ ದ ವೈಟಲ್ ರೋಲ್. ಸೊ ಪೋರ್ಟ್ಫೋಲಿಯೋ ಇಸ್ ಯುವರ್ ಪ್ರಾಬಬ್ಲಿ ಒಂಥರ ವೈಲ್ಡ್ ಕಾರ್ಡ್ ಎಂಟ್ರಿ ಅಂತಾರಲ್ಲ, ದಟ್ ಈಸ್ ಯುವರ್ ವೈಲ್ಡ್ ಕಾರ್ಡ್. ಸೊ ಬಿಕಾಸ್ ಆಫ್ ದ ಡೈರೆಕ್ಟ್ರಿಗೆ ನಿಮ್ಮ ಫೋಟೋ ನೋಡಿ ಜಡ್ಜ್ ಮಾಡಬೇಕಾಗುತ್ತೆ. ನೀವು ಇವನ್ ಲೆಟ್ಸ್ ಒಬ್ಬ ಡೈರೆಕ್ಟರ್ ನಿಮ್ಮನ್ನು ಮೀಟ್ ಮಾಡಬೇಕು ಒಂದು ಆಡಿಷನ್ ಬಂದ್ರೂ ಯು ಶುಡ್ ಕ್ವಾಲಿಫೈ ಥ್ರೂ ಫೋಟೋಗ್ರಾಫ್ಸ್. ಸೊ ಆ ಥರ ಅದಾದಮೇಲೆ ಇಟ್ಸ್ ನಾಟ್ ಓನ್ಲಿ ಬರೀ ಎಂಟ್ರ್ ಆಗ್ತಿರೋರಿಗೆ ಮಾತ್ರ ಪಿಕ್ಚರ್ಸ್ ಬೇಕು ಅಂತಲ್ಲ. ಇವತ್ತಿನ ದಿನ ನಾವು ತುಂಬ ಜನ ಆ್ಯಕ್ಟರ್ಸ್ ನಾನು ಇವಾಗ ಲೆಟ್ಸ್ ಇವನ್ ಫಾರ್ ದಟ್ ಮ್ಯಾಟರ್ ರಮ್ಯಾ ಜೊತೆ ನಾನು ಫಸ್ಟ್ ಮಾಡಿದ್ಮೇಲೆ ಶಿ ಈಸ್ ಸಚ್ ಎ ಸಕ್ಸಸ್ಫುಲ್ ಅಂಡ್ ಎಸ್ಟಾಬ್ಲಿಷ್ಡ್ ಆ್ಯಕ್ಟರ್. ವೈ ಡಿಡ್ ವಿ ಶೂಟ್ ಅಗೇನ್ ಅಂಡ್ ಅಗೇನ್? ಅದೇನಕ್ಕೆ ಅಂದರೆ ಎವ್ರಿ ಟೈಮ್ ಯು ಆರ್ ರಿಫ್ರೆಶಿಂಗ್ ಯುವರ್ ಸೆಲ್ಫ್. ಸೊ ಬೇರೆ ಬೇರೆ ರೀತಿಯಾಗಿ ನಿಮ್ಮನ್ನು ಪ್ರೊಜೆಕ್ಟ್ ಮಾಡ್ಕೋಬೋದು. ಸೊ ಆಮೇಲೆ ಮ್ಯಾಗ್ಝಿನ್ಸಲ್ಲಿ ನಿಮ್ಮ ಫೋಟೋಸ್ ಬರೋದು, ಒಳ್ಳೆ ಫೋಟೋಸ್ ಬರೋದು ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ ವರ್ಲ್ಡ್ ಇಸ್ ವಾಚಿಂಗ್ ಯು. ಸೊ ದೀಸ್ ಆರ್ ಆಲ್ ದ ಸ್ಪೇಸಸ್ ವೇರ್ ಗುಡ್ ಪಿಕ್ಚರ್ಸ್ ಕ್ಯಾನ್ ಆ್ಯಕ್ಚುಲಿ ಹೆಲ್ಪ್ ಯು ಬೆಟರ್ ಯುವರ್ ಕೆರಿಯರ್. ಸೊ ಕೆರಿಯರನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂದರೆ ಒಳ್ಳೆ ಫೋಟೋಸ್ ಬೇಕೇ ಬೇಕು. ಸೊ ದಟ್ ಈಸ್ ವೇರ್ ಗುಡ್ ಫೋಟೋಗ್ರಫಿ ಹೆಲ್ಪ್ಸ್. ಆ್ಯಂಡ್ ಪ್ರಮೋಷನ್, ಆ್ಯಸ್ ನಾನು ಮುಂಚೆ ಹೇಳ್ದಂಗೆ ಇಟ್ಸ್ ಎ ಸಿಂಪಲ್ ಲಾಜಿಕ್. ಸೊ ನಾವು ಯೋಚನೆ ಮಾಡಿದಾಗ ಒಬ್ಬ ಆಡಿಯನ್ಸ್, ನಾನೇ ಇವಾಗ ಒಂದು ಸಿನಿಮಾಗೆ ಹೋಗ್ಬೇಕು ಅಂದ್ರೆ ನಾನು ಫಸ್ಟ್ ನೋಡೋದು, ಮೈ ಫಸ್ಟ್ ಇಂಪ್ರೆಷನ್ ಇಸ್ ಫಾರ್ಮ್ ಬೈ ಲುಕಿಂಗ್ ಅಟ್ ದ ಪೋಸ್ಟರ್. ಈಗ ಫಾರ್ ಎಕ್ಸಾಂಪಲ್ ರೀಸೆಂಟ್ ಮೂವಿ ಇಂಟರ್ಸ್ಟೆಲ್ಲಾರ್, ಕ್ರಿಸ್ಟೋಫರ್ ನೋಲನ್ ಮೂವಿ, ಆ ಪೋಸ್ಟರಲ್ಲಿ ದಟ್ ವಾಸ್ ದ ಅಪೀಲ್, ದಟ್ ವಾಸ್ ದ ಕನೆಕ್ಟಿಂಗ್ ಪಾಯಿಂಟ್. ಆ ಪೋಸ್ಟರ್ ನೋಡಿದಾಗ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು ಸಿನಿಮಾ. ಆಶಿಕಿ 2 ನಾನು ಎಕ್ಸಾಂಪಲ್ ಕೊಟ್ಟೆ. ಸೊ ದರ್ ಇಸ್ ಸಮ್ ಕನೆಕ್ಷನ್. ಸೊ ಯು ಹ್ಯಾವ್ ಟು ಕಂಪೆಲ್ ಯುವರ್ ಆಡಿಯನ್ಸ್ ಟು ಕಮ್ ಟು ದ ಥಿಯೇಟರ್. ಸೊ ಅದರಿಂದ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ಫ್ಯಾಕ್ಟ್ ನಾವು ಫಾರ್ ದ ಫಸ್ಟ್ ಟೈಮ್ ಇದು ಉತ್ತಮ ವಿಲನ್ನಲ್ಲಿ ಆನ್ ಸೆಟ್ಸ್ ಆ್ಯಕ್ಚುಲ್ ಸಿಚುಯೇಷನ್ಸಲ್ಲಿ ಶೂಟ್ ಮಾಡಿದ್ದೀವಿ, ವಿಚ್ ವಿಲ್ ಕಮ್ ಆಸ್ ಪೋಸ್ಟರ್ಸ್ ಟುಮಾರೋ. ಸೊ ದಟ್ ನೀವು ಆ್ಯಕ್ಚುಲಿ ಸಿನಿಮಾದು ಒಂದು ಪೀಸನ್ನು ತೆಗೆದು ಪೋಸ್ಟರ್ ಇಟ್ಟಂಗೆ. ಸೊ ಪೀಪಲ್ ಕ್ಯಾನ್ ರಿಲೇಟ್ ಅಂಡ್ ದಟ್ಸ್ ವೇರ್ ಇಟ್ಸ್ ವೆರಿ ವೈಟಲ್ ಟು ಹ್ಯಾವ್ ಗುಡ್ ಪ್ರಮೋಷನ್ ಪಿಕ್ಚರ್.